ಚೇಂಜ್ ಓವರ್ ಅನ್ನೋದು ಏನು ನಾನೇನು ಕಲಿತು ಏನೋ ಇದು ಮಾಡ್ತಿರ್ಲಿಲ್ಲ. ನಮ್ಮ ಸುತ್ತಮುತ್ತನೇ ಆ ಪಾತ್ರಗಳಿರುತ್ತೆ, ನಮ್ಮ ಮನೇಲೇ ನಡೆದಿರುತ್ತೆ, ಇಲ್ಲ ನಮ್ಮ ಲೈಫಲ್ಲೇ ಆಗಿರುತ್ತೆ. ಸೊ ಅದೇ ಹೇಳೋದು, ಆರ್ಟಿಸ್ಟ್ಗೆ ಅಬ್ಸರ್ವೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಕನ್ಯಾದಾನ ತೊಗೊಂಡ್ರದ್ರಲ್ಲಿ ನಾನು ಬಂದು ಸ್ಯಾಡಿಸ್ಟ್ ಹಸ್ಬೆಂಡ್, ನಾನು ಹೆಂಡ್ತಿಗೆಲ್ಲ ಹೊಡಿತಿರ್ತೀನಿ, ಎಲ್ಲ ಮಾಡ್ತಿರ್ತೀವಿ. ಸೊ ಈ ಅಕ್ಕಪಕ್ಕ ನಾವು ಇವಾಗ ಎಲ್ಲೋ ಒಂದು ಕಡೆ ಇರ್ತಿದ್ವಿ, ಅಕ್ಕಪಕ್ಕ ಮನೆಯವ್ರ ಜಗಳ ಹಂಗೆ ಆಗೋದಲ್ಲ, ನಾವು ಅದೆಲ್ಲ ನೋಡಿ ಅದೆಲ್ಲ ಅಂದರೆ ನನಗೆ ಅವಾಗ ಗೊತ್ತಿರಲಿಲ್ಲ, ಹಾಗೇನು ಆರ್ಟಿಸ್ಟ್ ಆಗ್ತೀನಿ ಈ ಥರ ಎಲ್ಲ ನನಗೇನು ಗೊತ್ತಿರಲಿಲ್ಲಲ್ಲ. ಅವಾಗೆಲ್ಲ ಅದನ್ನು ಅವಾಗ ನೆನ್ಪು ಮಾಡ್ಕೊಳ್ಳೋದು, ಹಿಂಗೆ ಹೊಡಿತಿದ್ರಲ್ಲ, ಹಿಂಗಲ್ವಾ, ಓಕೆ ಸರಿ, ಆ ಥರ ಅಷ್ಟೇ. ಏನು ತುಂಬ ಅದಕ್ಕೆ ಪ್ರಿಪ್ರೇಷನ್ ಆಗಿ ಈ ಕೆಲವೊಂದಕ್ಕೆ ಬೇಕಿಲ್ಲ ಅಂತಲ್ಲ, ಈಗ ವರ್ಕ್ಶಾಪ್ ಬೇಕಾಗುತ್ತೆ ಕೆಲವೊಂದಕ್ಕೆ. ಬಟ್ ನಾನು ಇವಾಗ ಮಾಡಿರೋ ತನಕ ಅದಕ್ಕೇನು ಅಂಥ ವರ್ಕ್ಶಾಪ್ ಏನು ಬೇಡ, ಮಾಡ್ಬೋದು ಸುತ್ತಮುತ್ತ. ಆ್ಯಂಡ್ ಇವಾಗ ಕಾಮಿಡಿ ಅಂತ ತೊಗೊಂಡ್ರೆ ನಾನೇ ನಿಜವಾದ ಲೈಫಲ್ಲೂ ನಾನು ಹಂಗೆ ಇದ್ದೀನಿ. ಸೊ ಅದು ನನಗೆ ಇನ್ನೂ ಈಸಿ. ಬಟ್ ಸೀರಿಯಸ್ ಅಂತ ಬಂದಾಗ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ, ಯೋಚನೆ ಮಾಡ್ತೀನಿ ಕೂತ್ಕೊಂಡು, ಯಾವ ಥರ ಇದೆಯಾ ನನ್ನ ಸುತ್ತಮುತ್ತ, ಏನಾರು ಈ ಥರ ಒಂದು ಕ್ಯಾರೆಕ್ಟರ್ಗಳು ನಡೆದಿದೆಯಾ, ಘಟನೆಗಳು ನಡೆದಿದೆಯಾ ಅಂತ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡು ನಾನು ಹೆಂಗೆ ಮಾಡ್ಬೋದು ಅದನ್ನು ಮಾಡ್ತೀನಿ ಅಷ್ಟೇ.